ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ನಾವು ಸಾಮಾನ್ಯವಾಗಿ ಊಟ ಮಾಡ್ತಿದ್ದ ಹೋಟೆಲ್ ಅದು. ನಮ್ಮ ಗಾಂಡು ನಸೀಬು ಯಾವ ಥರ ಇದೆ ಅಂತ ಹೇಳಿದರೆ ಅಲ್ಲಿ ಕೂಡ ಊಟ ಇಲ್ಲ. ಎಂಥ ಸಂತಾನ ನಮ್ಮ ಅವಸ್ಥೆ. ಅಲ್ಲಿ ಅಂಗಡಿಯಲ್ಲಿ ಕೇಳಿದಾಗ ಎದುರುಗಡೆ ಒಂದು ಹೋಟೆಲ್ ಉಂಟಂತ ಹೇಳಿದರು. ಅಲ್ಲಿ ಹೋಗಿ ನೋಡುವ, ಅಲ್ಲಿ ಇದ್ದರೆ ಬಚ್ಚಾವು, ಇಲ್ಲಂತ ಇದೆ ಅರಸಿನಮಕ್ಕಿಗೆ ಹೋಗಬೇಕು. ಅರಸಿನಮಕ್ಕಿಗೆ ಹೋಗಿ ಫ್ರೈಡ್ ರೈಸ್ ತಿನ್ಬೇಕಷ್ಟೇ. ಅದು ಊಟ ಮಾಡಿದಾಗ ಆಗೋದಿಲ್ಲ. ಡೋರ್ ಬಾರ್ದಿಜ್ಜಿ, ಡೋರು ಹಾಕಲಿಲ್ಲ. ಎಂಥ ವಸಂತನ ನೀವು ಹೀಗೆ ಮಾಡೋದು? ಎಲ್ಲಿ ಹೋಟೆಲ್ಸ್ ಎಲ್ಲ ನೀವು ಇದರಲ್ಲಿ ಹೊಟ್ಟೆ ಹಸಿವಲ್ಲಿ ಈ ಥರ ಮಾಡ್ದ ಅಂತ. ಹಾಕಲಿಲ್ಲ ನೋಡಿ, ಸೌಂಡ್ ಬರ್ತಾ ಉಂಟು. ಅದೆಲ್ಲ ಆ ಥರ ಡೇಂಜರ್. ಹಾಕಲಿಲ್ಲ ಅಲ್ಲ, ಅದು ಹೊರಗೆ ಬಂದಿದೆ. ಹೊರಗೆ ಬಂದಿದೆ. ಅದು ಹಾಕಿದರೆ ಮಾತ್ರ ಸರಿಯಾಗೋದು. ಊಟದು ಸಮಯ ಆಯ್ತಲ್ಲ, ಹಸಿ ಆಗ್ತಾ ಉಂಟು. ಅದರೊಟ್ಟಿಗೆ ಇಲ್ಲಿ ಹೋಟೆಲ್ ಚರ್ಚ್ ಇಲ್ಲ ಅಂತೆ. ಇದೇ ನೋಡು, ಇದೇ ಕಾಣ್ತದೆ. ಹೋಗುವ, ಅಲ್ಲಿ ಊಟ ಮಾಡುವ ಬನ್ನಿ. ಇದೆ ಹೋಟೆಲ್ ಚರ್ಚ್ ಇಲ್ಲಿ. ನಮ್ಮ ಅದೃಷ್ಟಕ್ಕೆ ಉಂಟು. ಇಲ್ಲಿಂದ ಊಟ ಮಾಡಿ ಹೋಗುವ ಬನ್ನಿ. ಅದೇ ಹೋಟೆಲಲ್ಲಿ, ಹೋಟೆಲ್ ಚರ್ಚ್ ಹಿಲ್ ಅಂತ ಬರೆದಿದೆಯಲ್ಲ, ಅದೇ ಹೋಟೆಲಲ್ಲಿ ಊಟ ಮಾಡಿ ಬಂದೆ. ಸೊ ಊಟದ ಬಗ್ಗೆ ಅಭಿಪ್ರಾಯ ನಮ್ಮ ವಸಂತನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಎಕ್ಸ್ಪೆನ್ಸಿವ್ ಇಲ್ಲಿ ಬರೆಯುವ. ಫುಡ್ ಇದ್ದು 200 ಅಂತ ಲೆಕ್ಕ ಕೊಡಬೇಕಲ್ಲ ಇಲ್ಲಿ ಸಂಜೆ ಹೋಗಿ. ಸೊ ಫುಡ್ಡು 200. ಸೊ ಊಟದ್ದು ರಿವ್ಯೂ ನಮ್ಮ ವಸಂತನ ಕೊಡ್ತಾರೆ. ವಸಂತನ ಬಂದಾದಮೇಲೆ ಅವ್ರ ಹತ್ರ ಕೇಳ್ತೇನೆ. ನನಗೆ ಯಾಕೋ ಓಕೆ ಅಂತ ಅನ್ನಿಸ್ತು. ಒಳ್ಳೆ ನಾವು ಶಿರ್ಲಾಲ್ ಕಡೆ ಹೋಗ್ತೇವಲ್ಲ, ನನಗೆ ತೋರಿಸಿದ್ದೇನೆ ಶನಿವಾರದ ಲೈನ್. ಆ ಕಡೆ ಹೋದರೆ ಬೆಸ್ಟ್ ಊಟ. ಸೊ ಈ ಊಟ ಓಕೆ, ತುಂಬ ಕೆಟ್ಟದಾಗಿ ಇಲ್ಲ, ತುಂಬ ಒಳ್ಳೆಯದಾಗಿ ಇಲ್ಲ. ಸೊ ಓಕೆ ಆಗಿತ್ತು. ಸೊ ವಸಂತನ ಬಂದಮೇಲೆ ಅವರ ಹತ್ರ ಸ್ವಲ್ಪ ಅಭಿಪ್ರಾಯ ಕೇಳಬೇಕು. ನಮಗೆ ಈ ಕಡೆಯಿಂದ ಸಹ ಹೋಗಲಿಕ್ಕೆ ಆಗ್ತದೆ. ಇದೊಂದು ರೂಟ್ ಕಾಣ್ತಾ ಇದೆಯಲ್ಲ, ಈ ರೂಟಲ್ಲಿ ಹೋಗಿ ಲೆಫ್ಟ್ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ನಾವೀಗ ಬಂದ ರೋಡು ಇದು, ಇಲ್ಲಿಂದ ಹೋಗಲಿಕ್ಕೆ ಸಹ ಆಗ್ತದೆ. ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಈ ಕಡೆ ರೋಡಲ್ಲಿ ಹೋದರೆ ಇಲ್ಲಿಂದ ಅಲ್ಲಿ ತನಕ ಒಳ್ಳೆಯದುಂಟು, ಮತ್ತೆಲ್ಲ ಹಾಳಾಗಿ ಹೋಗಿದೆ ರೋಡು. ಸೊ ಅಲ್ಲಿಂದ ಹೋಗೋದು ಬೇಡ. ಅಲ್ಲಿಂದ ಮೆಲ್ಲ ಒಂದು ಅರ್ಧ ಗಂಟೆ ಬೇಕು ಹೋಗಲಿಕ್ಕೆ. ಸೊ ಈ ಕಡೆಯಿಂದ ಒಳ್ಳೆ ಉಂಟು ರೋಡು. ಇಲ್ಲಿಂದ ಹೊರಡುವ ನಾವು. ವಸಂತನ ಬರ್ತಾ ಇದ್ದಾರೆ. ವಸಂತನ ಬಂದರು ನೋಡಿ. ಅವ್ರ ಹತ್ರ ಸ್ವಲ್ಪ ಊಟದ ಅಭಿಪ್ರಾಯ ಎಲ್ಲ ಕೇಳುವ, ಹೇಗಿತ್ತಂತ ಅನುಭವ. ವಸಂತನ ಊಟ ಮಾಡಿದ್ರಾ? 2 ಸಾರಿ ಊಟದ ಗೋಳ ಒಂದೇ ಸರಿ ಮುಗಿಸಿಬಿಟ್ಟೆ, ಸಾಕಂತೇಳಿ. ಎಂತ ಒಳ್ಳೆದಿಲ್ಲ ಊಟ, ಒಳ್ಳೆದಿಲ್ಲ. ಮತ್ತೆ ಎಂತದ ಮಜ್ಜಿಗೆನ ಕೊಟ್ಟಿದ್ರಲ್ಲ? ಮಜ್ಜಿಗೆ ಹುಳಿ. ಎಷ್ಟು ತಗೊಂಡ್ರು? ಸಾರು ಕೂಡ ಹುಳಿ. 50 ರೂಪಾಯಿ. 50 ರೂಪಾಯಿ. ಅಂಗಡಿ ಬರ್ತೇನೆ. ನಾವು ಅಲ್ಲಿ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ತಗೊಳ್ಳಿ ನೀವು. ಆಯ್ತಾಯ್ತು, ಸರಿ. ಇಲ್ಲಿಂದ ಹೊರಡುವ. ಊಟ ಎಲ್ಲ ಮಾಡಿ ಬಂದ ದಾರಿಯಲ್ಲೇ ಹೋಗ್ತಾ ಇದ್ದೇವೆ. ನಮ್ಮ ಗಂಜಿ ಊಟ ಇಲ್ಲಿ, ಇದೇ ಗಂಜಿ ಊಟ ಇಲ್ಲಿ ಸಿಗ್ತದೆ. ಇವತ್ತು ಆ ಕಡೆದು ಹೋಟೆಲ್ ಬಂದಂತೇಳಿ ಎಲ್ಲ ಖಾಲಿಯಾಗಿದೆ ಅಂತೆ. ಇದೇ ಅಂಗಡಿ ಹಾಕಿದ್ದು ನಾವು. ಈ ಲೆಫ್ಟ್ ತಗೊಂಡು ಹೋಗಬೇಕು. ಸೀದಾ ಹೋದರೆ ನಾವು ಬಂದ ರೋಡಿಗೆ ಹೋಗ್ತದೆ, ಕಕ್ಕಿಂಜೆಗೆ. ಈ ಕಡೆಯಿಂದ ಹೋದರೆ ಅರಸಿನಮಕ್ಕಿಗೆ ಹೋಗ್ತದೆ. ಸೊ ಸಿಗುವ. ಸರಿ, ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ವಸಂತಣ್ಣ, ಅಲ್ಲಿ ಐಟಮ್ ಹಾಕ್ಲಿಕ್ಕಿಲ್ಲ. ಮತ್ತೆ ಅಲ್ಲಿ ಮಣ್ಣದೊಂದು ಬ್ಯಾಲೆನ್ಸ್ ಉಂಟು, ಅದನ್ನು ತಂದು ಕೊಟ್ಟರೆ ಆಯಿತು ನನಗೆ. ಇಲ್ಲಿಂದ ಜಾಸ್ತಿ ವಿಡಿಯೋ ಮಾಡೋದು ಬೇಡ, ನಮಗೆ ಲೈನಿಗೆ ಸಹ ಸ್ವಲ್ಪ ಲೇಟ್ ಆಗಿದೆಲ್ಲ. ಹೊರಡುವ ಇಲ್ಲಿಂದ ಸೀದಾ. ಬರುವಾಗ ಅಲ್ಲಿಂದ ಕೊಕ್ಕಡೆಲ್ಲ ಆದಮೇಲೆ ಮಾತಾಡಿಕೊಂಡು ಬರುವ ಅಲ್ಲ? ಸರಿ. ಈ ಕಾಡಿನ ಮಧ್ಯದಲ್ಲಿ ನೋಡಿ ಒಂದು ರೋಡ್ ಉಂಟು. ಆ ರೋಡಿಂದ ನಾವು ಲೈನಿಗೆ ಹೋಗ್ತಾ ಇದ್ದೇವೆ. ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈ ರೋಡಲ್ಲಿ ನೋಡಿ. ಉದ್ದಕ್ಕೂ ಕಾಡು, ಒಂದೇ ಒಂದು ವೆಹಿಕಲ್ ಇಲ್ಲ. ನಮ್ಮ ವೆಹಿಕಲ್ ಬಿಟ್ಟರೆ ಬೇರೆ ವೆಹಿಕಲ್ ಇಲ್ಲ ಅಂತ ಕಾಡು ಪ್ರದೇಶ. ರೋಡಲ್ಲಿ ಇದೊಂದು ರೋಡ್ ನೋಡಿ.
ನೋಡಿ ಅದೇ ರೋಡು ಈಗ ಕರೆಕ್ಟ್ ಉಂಟು. ಆಗ ನೋಡಿ ಹೊಂಡ ಇತ್ತು, ಡಾಮರ್ ಕೂಡ ಆಗಲಿಲ್ಲ. ಎಂತ ಅನಿಸ್ತದೆ ಈ ರೋಡಲ್ಲಿ ಹೋಗುವಾಗ? ಒಂದು ದೊಡ್ಡ ಗುಹೆ ಒಳಗೆ ಹೋಗಿ ಬಂದಾಗ ಆಗ್ತದೆ ನಮಗೆ. ಹಸಿರು ಫುಲ್ಲು ಹಸಿರು. ಈ ರೋಡಲ್ಲಿ ಎಂತಾದ್ರೆ ಕೇಳುವವರಿದ್ದಾರ? ಯಾರಿಲ್ಲ, ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ. ಯಾವ ನೆಟ್ವರ್ಕು ಸಹ ಇಲ್ಲ, ಒಂದು ಗಾಡಿ ಸಹ ಇಲ್ಲ. ಒಂದು ಪಂಚರ್ ಆಯ್ತು, ಸ್ಟೆಪ್ಪಿನ ಇಲ್ಲದಿದ್ರೆ ಯಾರ ಹತ್ರ ಕೇಳುದು? ನಿಂತು ಭಜನೆ ಮಾಡ್ಬೇಕು ನಾವು, ನಿಂತು ಭಜನೆ ಮಾಡ್ಬೇಕು ಗಾಡಿಯಲ್ಲಿ ಮಲಗಿ. ಮತ್ತೆ ನೋಡಿ ರೋಡ್ ನೋಡಿ. ನಮ್ಮ ಇನ್ನೊಂದು ಗಾಡಿಯಲ್ಲಿ ದೊಡ್ಡ ಗಾಡಿಯಲ್ಲಿ ಬಂದ್ರೆ ಹೇಗೆ ಆಗ್ಬೋದು ಇಲ್ಲಿಗೆ? ಹೊಂಡದಲ್ಲಿ ಗಡ 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 ಇರ್ತದೆ. ಇದು ವನದುರ್ಗ ದೇವಸ್ಥಾನ. ಈ ವನದುರ್ಗ ದೇವಸ್ಥಾನ, ವನದುರ್ಗ ಅಂತ ದೇವರು ಯಾರದು? ಗೊತ್ತಿಲ್ಲ, ಹೇಳ್ತಾರೆ ವನದುರ್ಗ ಅಂತೇಳಿ. ಅವರ ಶಕ್ತಿ ಪವಾಡಗಳೆಲ್ಲ ಗೊತ್ತಿಲ್ಲ ಒಂದು ಮಾತಾಡ್ಬೇಕು, ಗೊತ್ತಿಲ್ಲ ಅದನ್ನು ಹೇಳ್ಬಾರ್ದು. ನಿಮಗೆ ಅದರ ಬಗ್ಗೆ ಅನುಭವ ಇಲ್ಲ, ಎಂಥದಿಲ್ಲ. ನೀವು ಸಹ ಇದು ಫಸ್ಟ್ ಟೈಮ್ ಕೇಳುದಾ ಹೆಸರು? ಹೌದೌದು, ವನದುರ್ಗ ದೇವಸ್ಥಾನ ಅಂತ. ಈ ಪರಿಸರದಲ್ಲಿ ನಮಗೆ ಇದು ಮಳೆ ಸಿಗ್ಬೇಕು, ಹೋಗ್ಲಿಕ್ಕೆ ಚಂದ. ಹಚ್ಚ ಹಸಿರು ನೋಡಿ ಎಲ್ಲಿ ಹೇಗೆಲ್ಲ ಉಂಟು. ಇಡೀ ಕೊಕ್ಕಡೆಲ್ಲ ಇಲ್ಲಿಗೆ ಕಾಣ್ಬೋದು, ನಮಗೆ ಮಾತ್ರ ಕಾಣ್ತಾ ಇಲ್ಲ. ಇದು ಎತ್ತರದ ಪ್ರದೇಶ ಅಲ್ಲ. ಈಗ ನಾವು ತಗ್ಗು ಇಳಿತಾ ಇರುವುದು ಇಲ್ಲಿಂದ. ಹೌದೌದು. ಮತ್ತೆ ಎಂತಾದ್ರೆ ಮಾತಾಡಿ, ನೀವೇ ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ದು, ಮಾತಾಡಿ. ಎಂತ ಮಾತಾಡೋದು? ನಾನು ಹೇಳಿದಲ್ಲ, ಇಷ್ಟು ಕಾಡಿನ ಮಧ್ಯದಲ್ಲಿ ಹೋಗ್ತಿದ್ದೇವೆ ಲೈನ್ ಮಾಡ್ಲಿಕ್ಕೆ. ನಾವು ಶ್ರಮಜೀವಿಗಳು, ನಾನು ಡ್ರೈವರ್ ಎಲ್ಲ. ನಮಗೆ ದುಡ್ಡ್ರೆ ಮಾತ್ರ, ಇಲ್ಲದೇ ಇಲ್ಲ. ಹಾಗೆ ನಮ್ಮ ಊಟದ ಕತೆ, ಎಲ್ಲಿಂದ ಹಸಿವಿಂದ ಬಂದ್ವಿ? ನಮ್ಮ ಉಜಿರೆಯಿಂದ ಬಂದೇವೆ ನಾವು, ನಮ್ಮ ಬೆಲ್ಲಿನಿಂದ. ಈಗ ನೋಡಿ ರೋಡಿನ ಅವಸ್ಥೆ. ಇನ್ನು ಮಡ್ ರೋಡ್ ಬಂತು, ರೋಡ್ ಕೂಡ ತೋರಿಸಿ ಅವರಿಗೆ. ಈ ಥರ ರೋಡಲ್ಲಿ ಹೋದರೆ ಟಯರ್ ಎಂತ ಆಗ್ಬೋದು? ಮತ್ತೆ ಓನರ್ ನಮಗೆ ಹೇಳ್ತಾರೆ ಅದು ಟಯರ್ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ಬಂದವರ ಅದು ನೋಡಿದವರಿಗೇನೆ ಕಷ್ಟ ಗೊತ್ತಾಗೋದಲ್ಲದೆ ಬೇರೆ ಯಾರಿಗೆ ಗೊತ್ತಾಗ್ತದ? ಇಲ್ಲ ಇಲ್ಲ ಇಲ್ಲ. ಈಗ ನಾವು ಇಲ್ಲಿ ಒದ್ದಾಡ್ತಾ ಇದ್ದೇವೆ, ಯಾರಾದರೂ ಕೇಳುವವರಿದ್ದಾರ? ಎಂಥದಿಲ್ಲ ಅಲ್ಲ. ಇದು ಕೂಡ ಒಂದು ದೇವಸ್ಥಾನ ಅಲ್ವಾ? ನೋಡಿ ದೇವಸ್ಥಾನ ಯಾವ್ದಾದ್ರು ಗೊತ್ತಿಲ್ಲ. ಇದು ಇಂಥ ರೋಡಲ್ಲಿ ನಾನ್ ಸ್ಟಾಪ್ ಹೋಗ್ಲಿಕ್ಕೆ ಸಹ ಗೊತ್ತಿಲ್ಲ. ಈ ಥರ ಇದೊಂದು ನೋಡಿ, ಇದಕ್ಕೆ ಒಂದು ಅರ್ಥ ಉಂಟಾ? ಇದಕ್ಕೆ ರೋಡಿಗೆ ಗಾಡಿ ಎದ್ದು ಮಲಗ್ತದೆ ಅಲ್ವಾ? ನಿಮಗೆ ಅನಿಸ್ತಾ ಇಲ್ವಾ? ಇಲ್ಲಿ ನಮ್ಮ ನೆಕ್ಸ್ಟ್ ಶಾಪು ಅರಸಿನಮಕ್ಕಿಗೆ ಹೋಗಬೇಕು. ಎಣ್ಣೆ ಎಲ್ಲ ಕೊಡಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು. ಮತ್ತು ಅಲ್ಲಿಂದ ಕೊಕ್ಕಡೆಗೆ ಹೋಗಬೇಕು, ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಧರ್ಮಸ್ಥಳದಲ್ಲಿ ಒಂದೆರಡು ಹೊಸ ಅಂಗಡಿ ಎಲ್ಲ ಉಂಟು. ಅಲ್ಲಿಂದ ಮತ್ತೆ ಕನ್ಯಾಡಿಗೆ ಹೋಗಿ ಖಾಲಿ ಮಾಡಬೇಕು. ನೋಡುವ, ಇಲ್ಲಿ ವಿಡಿಯೋ ಮಾಡ್ತಾ ಕೂತ್ರೆ ಇಲ್ಲೇ ಬಾಕಿ ನಾವು. ಮರ ಎಲ್ಲ ಬಿದ್ದು ರೋಡಲ್ಲೇ ಬಿದ್ದಿದೆ. ಮತ್ತೆ ಯಾರಿದ್ದಾರೆ ಇಲ್ಲಿ? ಗ್ರಾಮಸ್ಥರಂತ ಯಾರನ್ನು ಕಾಣುದಿಲ್ಲ. ಇಲ್ಲಿ ಒಂದು ಮನೆ ಕಾಣ್ತದೆ ನಿಮಗೆ? ಮತ್ತೆ ಯಾರು ಮಾಡುದು ಇದನ್ನು? ನೋಡಿ, ಒಂದು ರಿಕ್ಷಾ ಬಂದರೆ ಪಾಸ್ ಮಾಡಲಿಕ್ಕೆ ಸೈಡಿಗೆ ಹಾಕ್ಬೇಕು. ಸೈಡಿಗೆ ಹೋಗ್ಬೇಕಷ್ಟೇ. ಇಲ್ಲಿ ಒಂದು ಮನೆ ಉಂಟು ಅಂತದೆ. ಇಲ್ಲಿ ಒಂದು ಮನೆ ಸಿಕ್ಕಿತ್ತು ಆಗದಿಂದ ಬಂದು ಈ ಕಡೆಯಿಂದ ಲೆಫ್ಟಿಗೆ ಹೋದರೆ ಶಿಶಿಲಕ್ಕೆ ಹೋಗ್ತದೆ, ರೈಟಿಗೆ ಹೋದರೆ ಅರಸಿನಮಕ್ಕಿ. ನಾವೀಗ ಯಾವ ಕಡೆ ಹೋಗ್ಬೇಕು ವಸಂತರ್ನ? ಅರಸಿನಮಕ್ಕಿಗೆ ಹೋಗುವ. ಅವರಿಗೆ ಇಲ್ಲೊಂದು ಅಂಗಡಿ ಉಂಟು, ಇದು ತೋರಿಸುವ ಅಲ್ಲ ನಾಳೆ ತೋರಿಸುವ ಅವರಿಗೆ? ಸರಿ, ಇಲ್ಲಿಂದ ಹೊರಡುವಾಗ ಅರಸಿನಮಕ್ಕಿ ಬಿಟ್ಟು ಕೊಕ್ಕಡ ಹತ್ರ ಬರ್ತಾ ಇದ್ದೀವಿ ಮೈನ್ ಹೈವೇಯಲ್ಲಿ. ಆಗ ಒಂದು ಚಿಕ್ಕ ಘಟನೆ ನಡೆಯಿತು, ನನಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ವಸಂತಣ್ಣ ಹೇಳ್ತಾರೆ ಎಂತ ಆಯ್ತಂತ, ಅವ್ರ ಹತ್ರನೇ ಕೇಳುವ ಬನ್ನಿ. ನಮ್ಮನ್ನು ಕೊಲ್ತಿದ್ದ, ನಾನು ಕೈ ಹೊರಗೆ ಹಾಕಿದ್ದೆ.
ನಾನು ಕೈ ಒಳಗೆ ಹಾಕಿದ್ರೆ ಇಲ್ಲ ನಮ್ಮ ಕೈಯೆಲ್ಲ ಕಟ್ ಮಾಡ್ತಾರೆ ಅವ್ರು. ವಿಷಯ ಆದದೆಂತ ವಿಷಯ ಹೇಳಿ. ಲೈನ್ನಲ್ಲಿ ಹೋಗುವ ನಡುವಿಗೆ ಬಂದದ್ದು ನಮ್ಮ ರೈಟಿಗೆ. ಅವ್ರು ಲೆಫ್ಟಲ್ಲಿ ಹೋಗ್ಬೇಕು, ರೈಟಿಗೆ ಬಂದಿದ್ದಾನೆ. ಹಾ ಅದು ಟೆಂಪೋದು ಬಟ ಬೇಕಾದ್ರೆ ಕಳಿಸ್ತಾರೆ, ಅವ್ರು ಡ್ರೈವರ್ ಬಿಡುಕ ಅಂತೇಳಿ ಮಾತಾಡಿದ ದೊಡ್ಡ ಮಾತಾಡ್ತಾರೆ. ಎಂತ ಮಾಡೋದು. ಈಗ ಮಿರರ್ ಒಂದು ವೇಳೆ ಮಿರರ್ ಬೆಂಡ್ ಆಗಿತ್ತು, ಮಿರರ್ ಇದೇ ಮಿರರ್ ಬೆಂಡ್ ಆದದ್ದು. ಆ ಮಿರರ್ ಕಟ್ ಆಗಿದ್ರೆ ಯಾರು ನಾವಲ್ಲ ಹಣ ಕೊಡಬೇಕಾದದ್ದು ಓನರಿಗೆ, ನಮ್ಮ ಹತ್ರ ಎಲ್ಲ ಕೇಳುದು ಅವರು. ಹೌದು. ಈಗ ನಿಮ್ಮ ಕೈ ಈಗ ಕಟ್ಟಾಗ್ತಿತ್ತು, ಅದು ದೇವರು ಕಾಪಾಡಿದೆ ನಿಮ್ಮನ್ನು. ಆ ಥರ ಓವರ್ಟೇಕ್ ಮಾಡುವಾಗ ಮತ್ತೆ ಕೇಳ್ತಾನೆ ನಿಮ್ಮ ಹತ್ರ ವಾರ್ನ್ ಇಲ್ವಾ ಅಂತ. ಇವನ ಈ ಆಟೋ ಗುಜಿರಿ ಆಪ್ಯಾಗೆ ನಾವು ವಾರ್ನ್ ಹಾಕಿದ್ರೆ ಅವನಿಗೆ ಕೇಳಬೇಕಲ್ಲ. ಹೌದು, ವಾರ್ನ್ ಹಾಕುವಷ್ಟು ಹಾಕಿದೆ ಅವನು ಗುಜಿರಿ ಆಪೆ. ಎಂಥದ್ದು ಆಗಲಿ ಆ ಥರ ಯಾವತ್ತು ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕಲಿಕ್ಕೆ ಬಾರ್ದು. ಅವ ಈಗ ಇಲ್ಲಿಂದ ಹೋಗ್ತಾ ಉಂಟು ಗಾಡಿ, ಈಗ ಕಾರ್ ಹೋಗ್ತುಂಟಲ್ಲ ಹಾಗೆ ಹೋಗ್ತಾ ಉಂಟು. ನಾನೀಗ ಹೀಗೆ ಬರ್ತಾ ಇದ್ದೇನೆ ರೈಟ್ ಸೈಡಿಗೆ, ಎದುರಿಂದ ಗಾಡಿ ಇಲ್ಲ, ಹಿಂದೆಯಿಂದ ಸಹ ಗಾಡಿ ಇಲ್ಲ. ಇವನು ಓವರ್ಟೇಕ್ ಮಾಡೋದನ್ನು ನೋಡಿ ರೈಟಿಗೆ ಬಂದದ್ದು ಸೀದಾ. ಅವನು ನೋಡಿದಾನೆ, ನೋಡಿ ಬಂದದ್ದು. ಉಪದ್ರ ಮಾಡೋದು ಈ ಥರ ಮತ್ತೆ ಗೊತ್ತಿಲ್ಲದಾಗೆ ಮಾಡ್ತಾನೆ. ಕೊಕ್ಕಡದಿಂದ ಸೀದಾ ಬಂದು ಈಗ ಬೇರೆ ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇಲ್ಲಿಗೆ ರಿವರ್ಸ್ ಹಾಕಿದ್ದೇನೆ ನಮ್ಮ ಮಿಲ್ಲಿಗೆ. ಈಗ ಮಿಲ್ ಹತ್ರ ಇದ್ದೇನೆ. ಸೊ ಕಿಲೋಮೀಟ್ರ್ ನೋಡ್ಬೋದು, 10,462 ಕಿಲೋಮೀಟ್ರ್ ಆಗಿದೆ. ಬ್ಲರ್ ಕಾಣಿಸ್ತಾ ಉಂಟು, ಅಲ್ಲಿ ಸ್ವಲ್ಪ ಇದಾಗಿದೆ ಅದಕ್ಕೆ. ಸೊ ಫುಲ್ ಮಾಡಿದ್ದೇನೆ. ಮತ್ತು 99 ಕಿಲೋಮೀಟ್ರ್ ಹೋಗಿದೆ, 9 ಲೀಟ್ರ್ ಹೋಯಿತು. ಆ ಲೆಕ್ಕದಲ್ಲಿ ಇವತ್ತು ನಮ್ಮ ಮೈಲೇಜ್ ಕೇವಲ 11 ಈ ಗಾಡಿದ್ದು. ಸೊ 11 ಮೈಲೇಜ್ ಕೊಟ್ಟಿದೆ ನಮಗೆ ಇವತ್ತು. ಸೊ ನಿಮಗೆ ಮೈಲೇಜ್ ತೋರಿಸ್ತೇನೆ ಅಂತ ಹೇಳಿದಲ್ಲ, ಸೊ ಇದು ಮಾಡಿದ್ದು ನಾನು. ಸರಿ ಸ್ನೇಹಿತರೆ, ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸುವ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಕೂಡ ಬೆಳೆಸಿ. ಧನ್ಯವಾದ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.